ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿನ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಪಾಲಿಕೆ ಪಯಣದಲ್ಲಿ ಸಿವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಸಿವಿ ರಾಮನ್ ನಗರದಲ್ಲಿ ಒಟ್ಟು 13 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್, ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸೋದಕ್ಕೆ ಸೂಚನೆ ಕೊಟ್ಟಿದೆ. ಈ ಹೊತ್ತಲ್ಲೇ ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣವನ್ನ ಆರಂಭಿಸಿದೆ. ನಾನೀಗ ಸಿವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿ ಜನರ ನಾಡಿ ಮಿಡಿತ ಎಲೆಕ್ಷನ್ ಬಗ್ಗೆ ಹೇಗಿದೆ ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 13 ವಾರ್ಡ್ಗಳು ಬರುತ್ತೆ. ಹೊಯ್ಸಳ ನಗರ, ಕಾಕ್ಸ್ಟೌನ್, ಓಲ್ಡ್ ಬೈಯಪ್ಪನಹಳ್ಳಿ, ಇಂದಿರಾನಗರ, ನ್ಯೂ ತಿಪ್ಸಂದ್ರ, ಕಗ್ದಾಸಪುರ, ಹಾಗೇನೆ ಜೀವನ್ ಭೀಮಾನಗರ, ಜಿಎಂ ಪಾಳ್ಯ, ಕೋಡಿಹಳ್ಳಿ, ಕೋಣೇನ ಅಗ್ರಹಾರ, ಕಸ್ತೂರಿ ನಗರ, ಕೃಷ್ಣಯ್ಯನ ಪಾಳ್ಯ, ಹಾಗೆ ನಾಗಾವರ ಪಾಳ್ಯ ಈ ಒಂದು ಸಿವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ಜನ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಬನ್ನಿ. ಕಾಕ್ಸ್ಟೌನ್ ಅಲ್ಲಿ ಇದೀನಿ. ಇಲ್ಲಿ ಜನ ಜಿಬಿ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನ ಕೇಳ್ಕೊಂಡು ಬರೋಣ ಬನ್ನಿ. ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಕಾರ್ಪೊರೇಟರ್ಸ್ ಇಲ್ಲ, ಮೇಯರ್ ಇಲ್ಲ ಅನ್ನೋಂಥದ್ದು ಇದ್ರೆ ಅದು ಬರೀ ಬೆಂಗಳೂರಲ್ಲಿ ಮಾತ್ರ ಅಂತ ಅನಿಸುತ್ತೆ. ಆ್ಯಂಡ್ ಮೇಯರು ಮತ್ತು ಕಾರ್ಪೊರೇಟರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ದುಸ್ಥಿತಿ, ಬೆಂಗಳೂರು ದುಸ್ಥಿತಿ ನೋಡ್ಬಿಟ್ಟು ಗೊತ್ತಾಗ್ತಿದೆ. ಒಂದು ಕಸಗಳು ಎಲ್ಲಿಂದನೂ ಹೋಗ್ತಾ ಇಲ್ಲ, ಒಂದು ರೋಡ್ಗಳು ಸರಿ ಇಲ್ಲ. ತುಂಬ ಸಿಂಪಲ್ ಎಕ್ಸಾಂಪಲ್, ಈ 100-150 ವರ್ಷದ ಹಳೆ ಮರ ಇದು ಇಲ್ಲಿ ಹೋಟ್ಲ್ ಮುಂದೆ ಇರೋವಂಥದ್ದು. ಮುಂಚೆ ಎಲ್ಲ BBMP ಅವರು ನಾವು ಹೇಳಬೇಕಾಗಿದ್ದಿಲ್ಲ, ಅವರೇ ಬಂದುಬಿಟ್ಟು ಪ್ರೂನಿಂಗ್ ಮಾಡೋರು, ಕಟ್ ಮಾಡೋರು, ಯಾವುದೆಲ್ಲ ಬೀಳ್ತಿದೆ ಅನ್ನೋಂಥದ್ದನ್ನು. ಇವಾಗ ಅದನ್ನ ಹೇಳೋರು ಕೇಳೋರಿಲ್ಲ, ಎಷ್ಟೋ ಜನ ತಲೆ ಮೇಲೆ ಬೀಳ್ತಾ ಇದೆ. ಆಲ್ಮೋಸ್ಟ್ 8 years ಆಯಿತು ನಮ್ಮದು ಎಲೆಕ್ಷನ್ಸ್ ಆಗಿ. ಈಗ GBA ಆಗಿದೆ, BBMP GBA ಆಗಿದೆ. ಕಾರ್ಪೊರೇಟರ್ ರಿಯಲಿ ರಿಕ್ವೈರ್ಡ್. ಯಾಕಂದರೆ ನಮಗೆ MLA MP ನಿಮ್ಮ ಕೈಗೆ ಸಿಗೋದಿಲ್ಲ ಇವತ್ತಿನ ಕಾಲಘಟ್ಟದಲ್ಲಿ. ಅವ್ರನ್ನ ಮೀಟ್ ಮಾಡಬೇಕಾದ್ರೆ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು. ಒಂದು ಕೆಲಸ ಆಗಬೇಕಾದ್ರೆ ವಿಲ್ ಹ್ಯಾವ್ ಟು ವೇಟ್, ತುಂಬ ಒಂದು ತಿಂಗಳು ಬೇಕು ಒಂದು ಕೆಲಸ ಮುಗಿಸೋಕ್ಕೆ. ಬಟ್ ಈಗ ನಮ್ಮ ಕಾರ್ಪೊರೇಟ್ರು ಯಾರಾದರೂ ಸಿಕ್ಕಿದಾಗ ನಮ್ಗೆ ಪರ್ಸ್ನಲ್ ಟಚ್ ಇರುತ್ತೆ. ಏನೋ ಒಂದು ರೋಡ್ ಕೆಲಸನೋ, ಒಂದು ಸ್ಕೂಲಲ್ಲಿ ಏನೋ ಕೆಲಸ ಇರುತ್ತೆ, ಮಳೆ ಬಂದಿರುತ್ತೆ, ಅಥವಾ ಎಲೆಕ್ಟ್ರಿಕಲ್ ಇಶ್ಯೂಸ್ ಇರುತ್ತೆ, ಏನೋ ಇದ್ದಾಗ ಕಾರ್ಪೊರೇಟ್ ವಿಲ್ ಬಿ ಆರ್ ಫಸ್ಟ್ ಗೋ ಟು ಮ್ಯಾನ್. ಆ್ಯಂಡ್ ವಿವ್ ಹ್ಯಾಡ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್. ಎಲ್ಲ ಅವ್ರನ್ನ ಮಾತಾಡಿಸಿ ನಾವು ಕೆಲಸ ಮಾಡಿಸ್ಕೊಂಡು ಬಂದಿದ್ದೀವಿ. ಎಲೆಕ್ಷನ್ ಆಗಲೇಬೇಕು. ಪ್ರತಿಯೊಂದು ಸಿಟಿಗೆ ಬಂದುಬಿಟ್ಟು ಮೇಯರು, ಕಾರ್ಪೊರೇಷನ್ ಇರ್ತಾರೆ. ಬಿಕಾಸ್ ಗೋ ಪರ್ಸನ್ ಅಂತಂದರೆ ಲೋಕಲ್ ಕೌನ್ಸಿಲರ್ ಇರ್ತಾರೆ. ಈ ಸಮಸ್ಯೆಗಳು, ರೋಡು, ಫುಟ್ಪಾತು, ಡ್ರೈನೇಜು, ಆಮೇಲೆ ಈ ಫ್ಲಡ್ಡಿಂಗ್ ಇಶ್ಯೂಸು, ಲೇಕ್ಸು, ಇದೆಲ್ಲ ಬಂದುಬಿಟ್ಟು ಇವ್ರ ಕೆಳಗಡೆ ಬರೋದು. ಇವ್ರು ಇಲ್ದಿರ ಬಂದುಬಿಟ್ಟು ಕಂಪ್ಲೀಟ್ಲಿ ಇದು MLAಗೆ ಮತ್ತು MPಗಳಿಗೆ ಒತ್ತಡ ಬರ್ತದೆ. ಅದು ಒಂದು. ಇನ್ನೊಂದು ಬಂದು ಎಲೆಕ್ಷನ್ನು ನಮ್ಗೆ ಗೊತ್ತಿರೋಂಗೆ ಇಂಟೆನ್ಷನಲಿ ದ ಗೌರ್ಮೆಂಟ್ ಇಸ್ ಡಿಲೇಯಿಂಗ್, ದ MLAs ಆರ್ ಡಿಲೇಯಿಂಗ್ ಇಟ್. ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ 20,000 crores ಪರ್ ಆ್ಯನಮ್ ಬಜೆಟ್ ಬರ್ತದೆ ನಮ್ಮ GBA. ಸೊ ಈ ಬಜೆಟ್ ಬಂದುಬಿಟ್ಟು ಆಬ್ವಿಯಸ್ಲಿ ಯಾರು ಕೌನ್ಸಿಲರ್ಸು, ಮೇಯರ್ ಯಾರು ಇಲ್ಲ ಅಂತಂದರೆ ಸರ್ಕಾರದ ಕೆಳಗಡೆ ಬರ್ತದೆ. ಈ ಒಂದು ಹಿಡಿತವನ್ನು ಬಂದು MLAಗಳು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಅಂತ ನನ್ನ ಇದು. ಅದು ಬಂದು ಮಾಡಲೇಬೇಕು. ಕೌನ್ಸಿಲ್ ಎಲೆಕ್ಷನ್ಸ್, GBA ಎಲೆಕ್ಷನ್ಸ್ ಆಗಲೇಬೇಕು. ಸೊ ಕೇಳಿದ್ರಲ್ಲ, ಇಲ್ಲಿ ಜನ ಎಲೆಕ್ಷನ್ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನೇ ವ್ಯಕ್ತಪಡಿಸ್ತಾ ಇದ್ರು. ಇಲ್ಲಿಂದ ನೇರವಾಗಿ ಹೊಯ್ಸಳ ನಗರ ಹೋಗ್ತೀನಿ, ಅಲ್ಲಿ ಜನ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಎಲೆಕ್ಷನ್ ಬೇಕು, ಬೇಡ ಅಂತೇನೆ ಹೇಳಲ್ಲ. ಬಟ್ ಇರೋ ರಸ್ತೆ ಗುಂಡಿಗಳನ್ನೆಲ್ಲ ಸರಿ ಮಾಡಿಸ್ಬೇಕು. ಇದು ನೋಡಿ, ಇಲ್ಲಿ ಆಸ್ಪತ್ರೆ ಹತ್ರ ಇಷ್ಟೆಲ್ಲ ಗುಂಡಿಗಳು ಬಿದ್ದಿದೆ. ಮೊನ್ನೆ ಒಂದು ಡೆಲಿವರಿ ಪೇಷಂಟ್ ಬಿದ್ದು ತುಂಬ ಏಟಾಗಿದೆ. ಈಗ BBMP ಅವರು ಕಾಮಗಾರಿ ಮಾಡಿಸ್ಬೇಕು, ಮತ್ತು ಸುತ್ತಮುತ್ತ ಇರೋ ರಸ್ತೆಗಳನ್ನೆಲ್ಲ ನೀಟಾಗಿ ಮಾಡಿಸ್ಬೇಕು. ಅದರಲ್ಲಿ ಎಕ್ಸ್ಪೆಷಲಿ ಆಗಿ ಸ್ಕೂಲ್ ಹತ್ರ ಮತ್ತು ಹಾಸ್ಪಿಟ್ಲ್ಗಳ ಹತ್ರ ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ ನೀಟಾಗಿ ಇದು ಮಾಡ್ಬೇಕಂತ ಕೇಳ್ಕೊತೀವಿ. ಆಗಬೇಕು ಮೇಡಮ್, ಎಲೆಕ್ಷನ್ ಆಗಬೇಕು, ಎಲೆಕ್ಷನ್ ನಡಿಬೇಕು. ಅದು ಬಟ್ ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಆಗಬೇಕಿಲ್ಲಿ. ಮತ್ತು ಹಾಸ್ಪಿಟ್ಲ್ ಹತ್ರ ನೀರೆಲ್ಲ ಇಲ್ಲಿ ಬ್ಲ್ಯಾಕ್ ಆಗ್ತಾಯಿದೆ. ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ಹತ್ರ ನೀರು ಬ್ಲ್ಯಾಕ್ ಆಗ್ತಾಯಿದೆ. ಅವೆಲ್ಲ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಬೇಕು. ಗುಂಡಿಗಳಿದೆ ಮೇಡಮ್, ತುಂಬ ಇದ್ದಾವೆ. ಆಮೇಲೆ ಈ ಮಣ್ಣೆಲ್ಲ ತೆಗಿಸ್ಬೇಕು.
ಫುಟ್ಪಾತು ದೊಡ್ಡದಾಗಿದೆ, ಬಟ್ ಆ ಮಣ್ಣಿಂದ ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇದ್ದು. ಇವೆಲ್ಲ ರೆಡಿ ಮಾಡಿಸಿದ್ರೆ ಸಾಕು. ಕಾರ್ಪೊರೇಟರ್ ಬಂದ್ರೆ ಒಳ್ಳೇದಾ, ಏನು ಹೇಳ್ತಾರೆ? ಒಳ್ಳೇದೇ, ಹಾಂ ಒಳ್ಳೇದು ಬಂದು ಮಕ್ಕಳಿಗೆ ಒಳ್ಳೇದು செய்யಬೇಕು ಅಷ್ಟೇ. ಏನು ಪ್ರಾಬ್ಲಮ್ ಇದೆ ಇಲ್ಲಿ, ಏನೇನು ಸಮಸ್ಯೆ? ಮಳೆ ಬಂದ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ಬಗೆಹರಿಸಿದಕ್ಕೆ ಬೇಡವಾ ಕಾರ್ಪೊರೇಟರ್? ಬೇಕು, ಇಕ್ಬೇಕು, ಆಗಬೇಕು, ಚೆನ್ನಾಗಿ ನೋಡಬೇಕು, ಮಕ್ಕಳಿಗೆ ಬಂದು ನೋಡಬೇಕು. ಏನು ಮಾಡಬೇಕು ಗೆದ್ದು ಬಂದರೆ? ಸ್ಕೂಲ್ ಹತ್ರ ಕ್ಲೀನ್ ಮಾಡಬೇಕು ಫಸ್ಟು. I want the comfort of the general public. That's all my opinion, not more than that. I don't want any freebies or any other thing. I want a very peaceful and life to the common public. That's all. I don't want any more thing. ಸೊ ಇದು ಈ ಭಾಗದಲ್ಲಿ ಜನ ಹೇಳ್ತಾ ಇರುವಂತಹ ಮಾತು. ಸಾಕಷ್ಟು ಸಮಸ್ಯೆಗಳಿದೆ, ಮುಖ್ಯವಾಗಿ ಶಾಲಾ ಸಮಸ್ಯೆ ತುಂಬಾ ಇದೆ, ಅದನ್ನ ಬಗೆಹರಿಸಬೇಕು ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿಂದ ನೇರವಾಗಿ ಓಲ್ಡ್ ಬೈಯಪ್ಪನಹಳ್ಳಿ ಕಡೆಗೆ ಹೋಗ್ತೀನಿ, ಅಲ್ಲಿ ಜನ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಸೊ ನಾನೀಗ ನೇರವಾಗಿ ಓಲ್ಡ್ ಬೈಯಪ್ಪನಹಳ್ಳಿ ಕಡೆ ಬಂದಿದ್ದೀನಿ. ಇಲ್ಲಿ ಜನ GB ಎಲೆಕ್ಷನ್ ಬಗ್ಗೆ, ಅವರ ಸಮಸ್ಯೆ ಬಗ್ಗೆ ಏನ್ ಹೇಳ್ತಾರೆ ಅದೆಲ್ಲವನ್ನು ಕೂಡ ಕೇಳ್ತಾ ಹೋಗೋಣ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಬನ್ನಿ. ಈಗ ಎಲೆಕ್ಷನ್ ನಡೀಲೇಬೇಕು. ಈಗ BBMP ಎಲ್ಲ ಚೇಂಜ್ ಆಗಿದೆ ಅಲ್ವಾ, ಗ್ರೇಟರ್ GB ಆಗಿದೆ. ಅದೆಲ್ಲ ಈಗ ಎಲೆಕ್ಷನ್ ತುಂಬ ಮಳೆ ಬಂದ ಸಮಸ್ಯೆ ಇದೆ, ಡೆವಲಪ್ಮೆಂಟ್ಸ್ ವರ್ಕ್ ತುಂಬಾ ಇದೆ, ಎಲ್ಲ ಆಗ್ಬೇಕು ಮೇಡಮ್. ಏನಿದೆ ಅಂದರೆ ಮಾಮೂಲಿಗೆ ಮಳೆ ಬಂತಂದ್ರೆ ನೋಡಿ, ರೋಡಲ್ಲಿ ಹೋದ್ರೆ ಎಲ್ಲ ಮರಗಳು ಬಂತಂದ್ರೆ ಗಾಳಿಗೆ ಬಂದರೆ ಎಲ್ಲ ಬಿದ್ದೋಗುತ್ತೆ ಮರಗಳೆಲ್ಲನೂ. ಮತ್ತು ಫುಲ್ ಟ್ರಾಫಿಕ್ ಜಾಮ್ ಈ ರೋಡ್ ಪೂರ್ತಿನೂ. ಒನ್ ಸೈಡ್ ಟ್ರಾಫಿಕ್ ಜಾಮ್ ಆಯ್ತಾರೆ ನೋಡಿ, ಪೊಲೀಸರು ಹೊಸದಾಗಿ ಆಲ್ಟರ್ನೇಟ್ ಮಾಡಿ ಬಿಡ್ತಿದ್ದಾರೆ. ಇಲ್ಲ ಅಂದರೆ ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ, ನಮಗೆ ಓಡಾಡೋಕ್ಕೆ ತುಂಬ ಕಷ್ಟ. ಬೇಕು, ಈಗ ಇದ್ರೆ ಎಲ್ಲ ಅವ್ರದ್ದೆಲ್ಲ ಅವಧಿ ಮುಗ್ದಾಯಿತು, ಈಗ ನೀವು ಕಾರ್ಪೊರೇಟ್ಗೆ ವೆಯ್ಟ್ ಮಾಡ್ತಿದ್ದೀವಿ ಮೇಡಮ್. ಯಾರು ಬರ್ತಾರೆ ಮೇಡಮ್? ಯಾರೂ ಬರೋದಿಲ್ಲ. ಅವ್ರವ್ರ ಇದು ಅವ್ರ ಕೆಲಸ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಆ ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾರೋ, ನಮ್ಮ ಕೋಟ್ ಹಾಕ್ರಪ್ಪ ನಾವು ಒಳ್ಳೇದು ಮಾಡ್ತೀವಿ ಅಂತಾರೆ ಅಷ್ಟೇ. ಏನು ಮಾಡಲ್ಲ ನೋಡಿ, ನೀವು ಟ್ರಾಫಿಕ್ ಹೆಂಗಿದೆ, ಇದು ಯಾರು ಕಣ್ಕೊ ಮಾಡ್ಕೊಳ್ಳಲ್ಲ. ಇರೋರು ಅವ್ರವ್ರ ಪಾಠ ಸಾಯ್ಬೇಕು ಅಷ್ಟೇ. ಎಲೆಕ್ಷನ್ ಬಗ್ಗೆ ಏನು ಬರ್ತಾರೆ, ಎಲೆಕ್ಷನ್ ಟೈಮ್ನಾಗ ಬರ್ತಾರೆ, ನೋಡ್ತಾರೆ. ನಾವು ಬಂದು ಅದು ಮಾಡ್ತೀರಿ ಇದು ಮಾಡ್ತೀರಿ ಅದು ಏನು ಮಾಡಲ್ಲ. ಯಾರು ಅದನ್ನ ಕೇಳೋಕ್ಕೂ ಕೂಡ ಇರಲ್ಲ, ಒಂದು ನಂಬರ್ ಇರಲ್ಲ. ಯಾರನ್ನ ಕೇಳಿದ್ರು ಏನು ಹೇಳಲ್ಲ. ಯಾರು ಬದಲಾದ್ರೆ ಅದು ಹೊಣೆನೇ ಇಲ್ಲ ಯಾರು ನಾವು ಅಂತಾರೆ. ಏನು ಮಾಡ್ತೀವಿ ಅಂತ ಎಲೆಕ್ಷನ್ ಕಟ್ಕೊಂಡು ಓಟೆ ಹಾಕಬಾರ್ದು ಅನ್ಸುತ್ತೆ. ಓಟೆ ಹಾಕಬಾರ್ದು, ಸರ್ಕಾರ ಕೂಲಾಗೆಟ್ಟೋಗಿದೆ. ಬರೀ ಅವ್ರ ಬ್ಯಾಂಕ್ಗಳು ತುಂಬಿಸ್ಕೊಂತ ಇದ್ದಾರೆ. ಏನು ಹೇಳಿದ್ರೆ ಏನು ಪ್ರಯೋಜನ? ಎಲೆಕ್ಷನ್ ದಿನ ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ. ಹಾಕಬಾರ್ದು ಅನಿಸ್ತದೆ. ನಮ್ಮ ದೇಶ ಅಲ್ವಾ, ಹಾಕಬೇಕು, ಹೋಗಿ ಹಾಕ್ಬೇಕು ಅಷ್ಟೇ. ಬ್ರಿಡ್ಜಿ ಮೇಲೆ ಒಂದು ಲೈಟ್ ಇಲ್ಲ, ಯಾವುದೂ ಇಲ್ಲ, ಸ್ಟ್ರೀಟ್ ಲೈಟು. ಕತ್ಲು ಹೆಂಗೆ ಬರ್ತಾರೆ ಗಾಡಿ ಗೊತ್ತಾಗಲ್ಲ ಮೇಡಮ್. ಅಪೋಸಿಟು ಹಾಕೊಂಡ್ಬರ್ತಾರೆ IBMಗಳು, ಯಾವುದು ಕಾಣಲ್ಲ ಮೇಡಮ್. ತುಂಬ ಸಲ ಹಂಗೆ ಇದೆ ಇಲ್ಲಿ. ಬ್ರಿಡ್ಜಿ ಮಾಡಿದ್ರಲ್ಲ, ಬ್ರಿಡ್ಜಿಯಿಂದ ಅವಾಗಿಂದ ಒಂದು ತಿಂಗಳು ಲೈಟ್ ಏನೋ ಬಂತು, ಆಮೇಲೆ ಲೈಟ್ ಬಂದೇ ಇಲ್ಲ. ಯಾಕೋ ಒಂದು ಸೀಟ್ ಯಾಕೋ ಉರಿಯಲ್ಲ ಇದೆ. ಕತ್ಲು ಏನೇನು ಆಗುತ್ತೆ ಅಂತ ಯಾರು ಗೊತ್ತಾಗಲ್ಲ ಮೇಡಮ್. ಜನ ಬರ್ತಾರೆ ಹೋಗ್ತಾರೆ, ಯಾರು ಕಂಪ್ಲೇಂಟ್ ಮಾಡಲ್ಲ. ಅದೇ ಮೇಡಮ್ ಹೌದು ಮೇಡಮ್. ಯಾರು ಮೇಡಮ್ ಅದು ಹೇಳೋಕ್ಕಾಗಲ್ಲ ಮೇಡಮ್. ಮಾಡ್ತಾರೆ ಒಂದು ದಿವಸ ಬರ್ತಾರೆ, ಒಂದು ಕೆಲಸ ಮಾಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ, ಹಂಗೆ ಅದಷ್ಟೇ ಕದೇ ಮುಗಿದೈತೆ. ಸೊ ಇದಿಷ್ಟು ಬೈಯಪ್ಪನಹಳ್ಳಿಯ ಜನ ಹೇಳ್ತಾ ಇರುವಂತದ್ದು. ಇಲ್ಲಿಂದ ನೇರವಾಗಿ ಇಂದಿರಾನಗರ ಭಾಗಕ್ಕೆ ಹೋಗ್ತೀನಿ, ಅಲ್ಲಿ ಜನ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ನಾನೀಗ ನೇರವಾಗಿ ಇಂದಿರಾನಗರಕ್ಕೆ ಬಂದಿದ್ದೀನಿ. ಇಲ್ಲಿ ಜನ ಅವ್ರ ಸಮಸ್ಯೆ ಬಗ್ಗೆ ಏನ್ ಹೇಳ್ತಾರೆ, GB ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. BBMP ಎಲೆಕ್ಷನ್ ಆದ್ರೂ ಒಳ್ಳೇದೇ, ಯಾಕೆಂದ್ರೆ ಅಟ್ಲೀಸ್ಟ್ ಒಂದು ಕೌನ್ಸಿಲರ್ ಇದ್ರೆ ನಾವು ಇಲ್ಲೇ ಹತ್ರ ಇರ್ತಾರೆ ಕೌನ್ಸಿಲರ್ಗಳು, ನಮಗೆ ಪರಿಚಯ ಇರ್ತಾರೆ. ಏನಾರ ಈ ಥರ ಏನಾರೋ ಎಡವಟ್ಟು ಆದರೆ ಅದಾದರೆ ನಾವು ಕೌನ್ಸಿಲರ್ ಹತ್ರ ಹೋಗಿ ಮಾತಾಡ್ಬೋದು. ಅದೇನಾಗುತ್ತೆ, ಎಲ್ಲದಕ್ಕೂ MLA ಹತ್ರನೇ ಹೋಗ್ಬೇಕು. ಪಾಪ ಅವ್ರುಗಳು ಬ್ಯುಸಿ ಇರ್ತಾರೆ, ಅವ್ರು ತಪ್ಪಲ್ಲ, ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಕೇಳ್ತಾರೆ ಬೇಕಂತ, ಒಬ್ಬೊಬ್ರಿಗೆ ಬೇಡ ಅಂತಾರೆ. ಯಾವುದು ಸರಿಯಾಗಿ ಮಾಡಲ್ವಲ್ಲ. ರೋಡ್ಗಳು ಅಲ್ಲಲ್ಲಿ ಮಳೆ ಬಂದು ನೀರೆಲ್ಲ ಎಲ್ಲ ನಿಂತ್ಕೋತಿದೆ, ಅದೆಲ್ಲ ಸರಿ ಮಾಡಬೇಕು. ನಂಬಿಕೆಯಿಂದ ಓಟ್ ಹಾಕ್ತೀವಿ, ಅವರು ಸರಿಯಾಗಿ ಮಾಡಿಬಿಟ್ರೆ ಸಾಕು, ನಮಗೆ ಬೇರೆ ಏನು ಬೇಡ. ಒಳ್ಳೇದಲ್ಲ ಮೇಡಮ್. ಇವಾಗ ಯಾಕಂದರೆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು MLAಗೆ 7 ವಾರ್ಡ್ ಬರುತ್ತೆ. 7 ವಾರ್ಡ್ಗೆ ಒಬ್ರಿಗೆಲ್ಲ ನೋಡೋಕ್ಕಾಗಲ್ಲ. ಅವ್ರ ಕೆಳಗಡೆ ಇರೋರು ಅವ್ರು ಏನು ಮಾಡ್ತಾರೆ, ಅವ್ರವ್ರು ತಿನ್ಕೊಂಡು ಅವ್ರು ಇದು ಮಾಡ್ತಾರೆ. ಯಾರಾದರೂ ಒಂದು ಕೌನ್ಸಿಲರ್ ಅಂತ ಮಾಡಿದ್ರೆ ನಾವು ಹೋಗಿ ಅವ್ರನ್ನ ಕೇಳೋಕ್ಕಾಗುತ್ತೆ. MLA ನಾವು ಕೇಳೋಕ್ಕಾಗಲ್ಲ, ಅವ್ರು ಇಲ್ಲೇ ಇರ್ತಾರೆ, ವಿಧಾನಸೌಧದಲ್ಲಿ ಇರ್ತಾರೆ, ನಾವು ಕೇಳೋಕ್ಕಾಗಲ್ಲ. ಇಲ್ಲಿ ಒಬ್ಬರು ಲೋಕಲ್ ಒಬ್ಬರು ಯಾರಾದರೂ ಒಂದು ಕಾರ್ಪೊರೇಟರ್ ಅವ್ರು ಬಾಗಿದ್ರೆ
ನಾವು ಹೋಗಿ ಅವ್ರನ್ನ ಯಾರಾದರೂ ಕೇಳ್ಬೋದು. ಒಳ್ಳೇದು ಮಾಡಬೇಕು, ಮಾಡಲೇಬೇಕು, ಮಾಡದೆ ಹೆಂಗೆ ಇರಬೇಕು, ಮಾಡಲೇಬೇಕು. ಅವ್ರು ಮಾಡಿದ್ರೆ ತಾನೇ ಯಾವುದು ಸರಿ ಹೋಗ್ಬೇಕಾದ್ರೆ ಸಮಸ್ಯೆ ಇಲ್ಲ ಹೇಳ್ಬೇಕಾದ್ರೆ. ಇದಿಷ್ಟು ಇಂದಿರಾನಗರದ ಜನ ಹೇಳ್ತಾ ಇರುವಂತದ್ದು. ನಾನೀಗ ನೇರವಾಗಿ ಕೋಡಿಹಳ್ಳಿ ಭಾಗಕ್ಕೆ ಹೋಗ್ತೀನಿ. ಅಲ್ಲಿ ಜನ GB ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಎಲೆಕ್ಷನ್ಗೆ BBMP ಅವರು ಗೆದ್ರೆ ಒಳ್ಳೇದೇ ಮೇಡಮ್. ಯಾಕಂದ್ರೆ ಮಳೆ ಬಂದು ಮರಗಳು ಬೀಳೋದು, ಮತ್ತೆ ರೋಡಲ್ಲಿ ಗುಣಿಗಳು ಅದು ಇದು ರೆಡಿ ಮಾಡಿಸೋದು, ಜನಗಳಿಗೆ ತೊಂದರೆ ಆಗೋದು ತುಂಬಾ ಇದೆ. ಅದಕ್ಕೆ ಎಲೆಕ್ಷನ್ ಆದ್ರೆ ಒಳ್ಳೇದು. ಮರ ಬೀಳ್ತವೆ, ನಮ್ಮ ಗಾಡಿಗಳು ನಿಲ್ಸಕ್ಕೆ ಅಡ್ಡ ಆಗುತ್ತೆ, ಆಮೇಲೆ ಕಾರ್ಗಳಿಗೆ ಅಡ್ಡ ಆಗುತ್ತೆ. ಮನೆ ಎಲ್ಲ ಮರ ಬಿದ್ದಿತ್ತಿಲ್ಲ ದೊಡ್ಡದು. ಅದಕ್ಕೆ ಒಬ್ರು ನಾವು ಯಾರ ಹತ್ರ ಕೇಳೋಣ, ಅವ್ರ ಹತ್ರನೇ ಕೇಳಬೇಕಲ್ವಾ, ಒಬ್ರು ಬೇಕು. 10 ವರ್ಷ ಎಲೆಕ್ಷನ್ ಆಗಿಲ್ಲ, ಇದೆ ಫಸ್ಟ್ ಟೈಮ್. ಒಳ್ಳೇದಾಗುತ್ತೆ. ಕೌನ್ಸಿಲರ್ தலைவர் ಬೇಕೇ ಬೇಕು. ಆ ಥರ ಬಂದಾಗ ಕಾರ್ಪೊರೇಷನ್ ಕೆಲಸ ಬೇಗ ನಡೀತಾರೆ. ನಮ್ಲಕ್ಕೆಲ್ಲ ಏನು ಪ್ರಾಬ್ಲಮ್ ಸ್ಟ್ರೈಟ್ MLA ಹೋಗಿ ಮಾತಾಡಿ ನೋಡ ಆಗೋದಿಲ್ಲ. தலைவர் ಬೇಕು, ಕೌನ್ಸಿಲರ್ ಬೇಕು, ಅವ್ರ ಕೈಯಲ್ಲಿ ನಮ್ಮಳೋಡ ಇದೆಲ್ಲ ಏನು ಆಗೋದಿಲ್ಲ. ಅದನ್ನೆಲ್ಲ ನಮ್ಗೆ தலைவர் ಬೇಕು, ಕೌನ್ಸಿಲರ್ ಬೇಕು, ಎಲ್ಲರೂ ಬೇಕು. ಒಳ್ಳೇದಾಗುತ್ತೆ. ಕೆಟ್ಟದಾಗಿದೆ ವ್ಯವಸ್ಥೆ ಭಾಳ. ರೋಡು ಮತ್ತು ಏನು ಟ್ರಾಫಿಕ್ ವ್ಯವಸ್ಥೆನೂ ಸರಿ ಇಲ್ಲ. ಮತ್ತು ಇಲ್ಲಿ ಯಾವುದೂ ಕಂಟ್ರೋಲಲ್ಲಿಲ್ಲ ಯಾವುದಕ್ಕೂ. ಹಾಗಾಗಿ ಯಾರು ಇಲ್ಲ ಆಗಿದೆ. ಆದಷ್ಟು ಬೇಗ ಎಲೆಕ್ಷನ್ ಆದವು. ಜನ ಇನ್ನು ಆಡಳಿತ ಮಾಡೋರು ಬರಬೇಕಾಗಿದೆ. ಏನು ಕೆಲಸಗಳು ಮಾಡ್ತಾ ಇಲ್ಲ, ಸುಮ್ಮನೆ ಅದು ಇದು ಫ್ರೀ ಕೊಡ್ತೀನಂತ ಏನೋ ಹೇಳ್ಬಿಟ್ಟು ಏನೋ ಮಾಡ್ತಾರೆ. ಕೆಲಸಗಳು ಏನೂ ನಡೀತಾ ಇಲ್ಲ. ಮಾಡಬೇಕು, ಎಲ್ಲ ಕೆಲಸಗಳು ಮಾಡ್ತಾರೆ ಕೌನ್ಸಿಲರ್ ಬಂದರೆ. ಇದಿಷ್ಟು ಕೋಡಿಹಳ್ಳಿಯ ಜನ ಹೇಳ್ತಾ ಇರುವಂತದ್ದು. ಇಲ್ಲಿಂದ ನೇರವಾಗಿ ಜೀವನ್ ಭೀಮಾ ನಗರಕ್ಕೆ ಹೋಗ್ತೀನಿ. ಅಲ್ಲಿ ಜನ ಏನ್ ಹೇಳ್ತಾರೆ, GB ಎಲೆಕ್ಷನ್ ಬಗ್ಗೆ ಅವರ ಅಭಿಪ್ರಾಯ ಏನು ಕೇಳ್ತಾ ಹೋಗೋಣ ಬನ್ನಿ. ನಾನೀಗ ಜೀವನ್ ಭೀಮಾ ನಗರದಲ್ಲಿದ್ದೀನಿ. ಇಲ್ಲಿ ಜನ GB ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಖಂಡಿತ ಮಾಡಬೇಕು. ಆಲ್ಮೋಸ್ಟ್ 2015 ಅನಿಸುತ್ತೆ ಲಾಸ್ಟ್ ಎಲೆಕ್ಷನ್ಸ್ ಆಗಿರೋದು. ಸೊ ಆಲ್ಮೋಸ್ಟ್ 11 ವರ್ಷ ಆಯಿತು. ಆ್ಯಂಡ್ 6 ವರ್ಷದಿಂದ ನಮಗೆ ರೆಪ್ರೆಸೆಂಟೇಟಿವ್ ಇಲ್ಲ. ಸೊ ರೋಡು ಇದ್ದದ್ದು ಮಳೆಗಾಲ ಬೇರೆ ಸ್ಟಾರ್ಟ್ ಆಗ್ತದೆ. ಇಟ್ ಇಸ್ ಆಲ್ವೇಸ್ ಬೆಟರ್. ನಮಗೆ ರೆಪ್ರೆಸೆಂಟೇಟಿವ್, ಕೌನ್ಸಿಲರು, ವಾರ್ಡ್ ರೆಪ್ರೆಸೆಂಟೇಟಿವ್ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಎಲೆಕ್ಷನ್ ಬೇಗ ಮಾಡಿದ್ರೆ ಒಳ್ಳೆಯದು. ಬೇಳೆ ಒಂದು ಮಾತ್ರ ಬಯಸ್ಕೊತಾರೆ ಅಷ್ಟೇ. ಯಾರಿಗೂ ಏನು ₹1 ಅನುಕೂಲ ಮಾಡಿಕೊಟ್ಟಿದ್ದಿಲ್ಲ. ಗೆದ್ದಾಗ ಮಾತ್ರ ಗೆಲ್ಲೋಕೆ ಮುಂಚೆ ಅಯ್ಯ ಸ್ವಾಮಿ ಅಂತ ಕಾಲು ಹಿಡ್ಕೊತಾರೆ. ಏನು ಮಕ್ಕಳನ್ನ ನೆಚ್ಚೋದು, ಆಟ ಆಡ್ಸೋದು. ಅದಾದಮೇಲೆ ಮಕ್ಕಳು ಮರಿ ಬೇಳೆನೇ ಅಷ್ಟೇ, ಬುಡೇನೆ ಅಷ್ಟೇ. ಇದು ಹೇಳಬೇಕು ಅಂದರೆ ಬೆಳೆ ಬೇಯಿಸ್ಕೊಂತಾರೆ ಜನಗಳ ಹತ್ರ. ಏನಿಲ್ಲ ಮೇಡಮ್, ಅವ್ರು ದುಡ್ಡು ಮಾಡ್ಕೊಂತಾರೆ. ವರ್ಷಕ್ಕೊಂದ್ಸಲ ಬರ್ತಾರೆ, ದುಡ್ಡು ಮಾಡ್ಕೊಂತಾರೆ. ನೀವೇ ನೋಡಿದಿರಲ್ಲ, ಮನೆ ಬಾಗಿಲಿಗೆ ಹೋಗಿ ಏನನ್ನ ಕಷ್ಟ ಸುಖ ಅಂದರೆ ಇರ್ಬೇಕಾರೆ ಅಯ್ಯ ಸ್ವಾಮಿ ಅಂತಾರೆ. ಆಮೇಲೆ ಯಾರೇ ನೀನು ಅಂತ ಕೇಳ್ತಾರೆ. ಓಟ್ ಹಾಯಿಸ್ಕೊಂಡು ಓಟ್ ಟೈಮಲ್ಲಿ ಮಾತ್ರ, ಓಟ್ ಹಾಯಿಸ್ಕೊಳ್ಳೋ ಟೈಮಲ್ಲಿ ಮಾತ್ರ ಬರ್ತಾರೆ. ಆಮೇಲೆ 5 ವರ್ಷ ಯಾರು ಕಣ್ಣಿಗೆ ಕಾಣಿಸಲ್ಲ, ಎಲ್ಲೋ ಆಫೀಸ್ಗಳಲ್ಲಿ ಅಲ್ಲಿ ಇಲ್ಲಿ ಇರ್ತಾರೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಅಲ್ಲದೆ ಎಲ್ಲ ಟೈಮಲ್ಲೂ ಬಂದು ನೋಡಿ, ಎಲ್ಲ ಕಡೆ ಓಡಾಡಿ ಏನೇನು ಸಮಸ್ಯೆ ಇದೆ ಅಂತ ಅವರೇ ಓಟ್ ಕೇಳೋದು, ಬರೀ ಓಟ್ ಕೇಳೋದು ಮಾತ್ರ ಬಿಟ್ಟು ಬೇರೆ ಟೈಮಲ್ಲೂ ಬಂದು ಏನೇನು ಸಮಸ್ಯೆ ಇದೆ ಅಂತ ಅವರೇ ಬಂದು ನೋಡಿ ಅದನ್ನು ಪರಿಹರಿಸಿದ್ರೆ ಅವ್ರಿಗೂ ಒಂದು ರೆಸ್ಪೆಕ್ಟ್ ಇರುತ್ತೆ. ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅವ್ರಿಗೂ ಒಂದು ದೀರ್ಘಾವಧಿ ಕಾಲ ಅವ್ರು ಇನ್ನೂ ಹಂಗೆ ಇದರಲ್ಲಿ ಇರ್ಬೋದಲ್ವಾ. ಇದಿಷ್ಟು ಜೀವನ್ ಭೀಮಾ ನಗರದ ಜನ ಹೇಳ್ತಾ ಇರೋ ಮಾತು. ಇಲ್ಲಿಂದ ನೇರವಾಗಿ ನ್ಯೂ ಚಿಪ್ಸಿದ್ರಕ್ಕೆ ಹೋಗೋಣ. ಅಲ್ಲಿ ಜನ ಏನ್ ಹೇಳ್ತಾರೆ, ಎಲೆಕ್ಷನ್ ಬಗ್ಗೆ ಅವರ ಅಭಿಪ್ರಾಯ ಏನು, ಇದೆಲ್ಲವನ್ನ ಕೂಡ ಕೇಳ್ತಾ ಹೋಗೋಣ ಬನ್ನಿ. GB ಎಲೆಕ್ಷನ್ ಬಗ್ಗೆ ನ್ಯೂ ಟಿಪ್ಸ್ ಅಂದ್ರೆ ಜನ ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ. ಆಗ್ಲಿ ಬಿಡಿ, ಆದ್ರೆ ಒಳ್ಳೇದಲ್ವಾ. ಏನಕ್ಕೆ ಜನಕ್ಕೆ ಕಷ್ಟ ಸುಖ ಹೇಳ್ಕೊಳ್ಬೋದಲ್ವಾ. ಕೌನ್ಸಿಲರ್ ಇದ್ರೆ ಒಳ್ಳೇದಂತೀರ? ಹೌದೌದು. ಫೇರ್ ಆಗಬೇಕು. ಬಟ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಇದೆ ಬೆಂಗಳೂರಲ್ಲಿ, ಯಾರು ಅಟೆಂಡೇ ಮಾಡ್ತಾ ಇಲ್ಲ. ಸೊ BBMP ಕೆಲಸ ಕಾರ್ಯ ನಡೆಯಲ್ಲ ಅಂತ ಕಾಣಿಸ್ತಾರೆ. ಎಲೆಕ್ಷನ್ಗಳು ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ನಡೀತಾ ಇರಬೇಕು ಮೇಡಮ್. ಪ್ರಜಾಪ್ರತಿನಿಧಿಗಳು ಆ ಟೈಮ್ಗೆ ಬಂದು ಅವ್ರವ್ರ ಕೆಲಸನ ಮಾಡ್ತಾ ಇರಬೇಕು.
4 ವರ್ಷ ಆಯಿತು, ಈಗ ಆಲ್ಮೋಸ್ಟ್ 4 ವರ್ಷ ಮೇಲೇ ಆಯ್ತು ಅನಿಸುತ್ತೆ BBMP ಎಲೆಕ್ಷನ್ ಆಗಿ. ಈಗ GB ಆಗಿದೆ. ಆದಷ್ಟು ಬೇಗ ಎಲೆಕ್ಷನ್ ಆಗಿ ಪ್ರತಿನಿಧಿಗಳು ಬಂದು ಕೆಲಸ ಮಾಡಬೇಕು ಮೇಡಮ್. BBMP ಎಲೆಕ್ಷನ್ ಯಾವುದು ಬೇಡ. ಆ್ಯಕ್ಚುಲಿ MLAಗಳೇ ಎಲ್ಲ ಚೆನ್ನಾಗಿ ನೋಡ್ತಿದ್ದಾರೆ. ಅವ್ರು ಬಂದು ಈಗ ಹೊಸ್ದಾಗಿ ಬಂದು ಯಾರೂ ಉದ್ಧಾರ ಮಾಡೋದಿಲ್ಲ, ಇನ್ನೂ ಹಾಳು ಮಾಡ್ತಾರೆ. ಇವಾಗ ಎಲೆಕ್ಷನ್ ಮಾಡಿದ್ರೆ ಅದಕ್ಕೂ ಗೌರ್ಮೆಂಟಿಂದ ನಮ್ಮಿಂದನೇ ದುಡ್ಡು ಕಿತ್ಕೊಳ್ಳೋದು, ಅದಕ್ಕೆ ಅದೇ ಖರ್ಚು ಮಾಡೋದವರು. ಬೇಡ, ಏನು ತೆಗಬೇಕು? ಒಟ್ಟಿನಲ್ಲಿ ಇಡೀ CV ರಾಮನ್ ನಗರ ವಿಧಾನಸಭಾ ಕ್ಷೇತ್ರವನ್ನ ರೌಂಡ್ಸ್ ಹಾಕಿದಾಗ ಬಹುತೇಕ ಜನ GBA ಎಲೆಕ್ಷನ್ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಕಸದ ಸಮಸ್ಯೆ, ನೀರಿನ ಸಮಸ್ಯೆ, ಮೋರಿ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ, ಇದೆಲ್ಲ ಸಮಸ್ಯೆ ಬಗೆಹರಿಬೇಕು ಅಂತ ಅಂದ್ರೆ ಇದೆಲ್ಲ ಸಮಸ್ಯೆಯನ್ನ ನಾವು ಕ್ಷೇತ್ರದ ಶಾಸಕರ ಹತ್ರ ಹೇಳ್ತಾ ಕೂರಕ್ಕಾಗೋದಿಲ್ಲ. ನಮ್ಮ ಏರಿಯಾಗಳಿಗೆ ಒಬ್ಬ ಕೌನ್ಸಿಲರ್ ಇದ್ರೆ, ಒಬ್ಬ ಕಾರ್ಪೊರೇಟರ್ ಇದ್ರೆ ಆತನ ಹತ್ರ ಸಮಸ್ಯೆಯನ್ನ ಹೇಳ್ತೇವೆ, ಆತ ಸಮಸ್ಯೆ ಬಗೆಹರಿಯುವ ಭರವಸೆಯನ್ನ ಈಗ ಸದ್ಯ ಜನರು ಇಟ್ಕೊಂಡಿರುವಂತದ್ದು. ಇದೆಷ್ಟರ ಮಟ್ಟಿಗೆ ಕಾರ್ಯಗತ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಶ್ರೀನಿವಾಸುಲು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.